ಬ್ಯಾಂಗಲ್ ಬಂಗಾರಿ ಸಿಂಪಲ್ ಸಿಂಗಾರಿ ತಿನ್ಸು ನೀ ದೋಸೆ ಆಯ್ತು ನಂಗಾಸೆ. ಏನಿದು ಸೂಟ್ ಕೇಸಾ? ಸೂಟ್ ಕೇಸ್. ಎಷ್ಟು ನನ್ನ ರೆಮ್ಯುನರೇಷನ್ ಅಂತನಾ? ಒಂದು ಓಪನಿಂಗ್ ಆಫ್ ದಿ ಸಿನಿಮಾ ಸಖತ್ತಾಗಿದೆ ಅಂತ ಯಾವ್ದಾದ್ರು ಹೇಳೋದಾದ್ರೆ ಯಾವ್ದಿರ್ಬೋದು? 20 ಮಿನಿಟ್ಸು ಯಾವ ಥರ ಬಿಲ್ಡಪ್ ಇದೆ ಅಂದರೆ ಆ ಕ್ಯಾರೆಕ್ಟರ್ಗೆ ಆ 20th ಮಿನಿಟಲ್ಲಿ ಅವ್ರು ಬರ್ತಾರಲ್ಲ ಅಷ್ಟೇ ಇರಪ್ಟ್ ಆಗುತ್ತೆ ಸ್ಕ್ರೀನಲ್ಲಿ. ಪರ್ಫೆಕ್ಟ್ ವೆಡ್ಡಿಂಗ್ ಗಿಫ್ಟ್ ನಿಮ್ಮ ಪ್ರಕಾರ? ರಾಂಗ್ ಆನ್ಸರ್ ಅಲ್ಲಿ ಡಿವೋರ್ಸ್. ಉಗ್ರಂ ಮೋಸ್ಟ್ಲಿ ವಿಷ್ಣು ಸರ್ ಮಾಡಿದ್ರೆ ಸಾಕಾಗುತ್ತೆ. ಮಫ್ತಿ ನನ್ನ ನಿಜವಾಗ್ಲೂ ಶಂಕರ್ ನಾಗ್ ಸರ್ ಸಾಕು. ಆ್ಯಂಡ್ ಇನ್ಫ್ಯಾಕ್ಟ್ ಶಂಕರ್ ನಾಗ್ ಆ್ಯಂಡ್ ಅನಂತ್ ನಾಗ್ ಸರ್ ಒಟ್ಟಿಗೆ ಮಾಡಿದರೆ ಸಾಕಾಗುತ್ತೆ. ಯುವ ಚಿತ್ರ ಎಷ್ಟು ಮಟ್ಟಿಗೆ ಸಕ್ಸಸ್ ಆಯಿತು ಅಂತ ನಿಮ್ಗೆ ಅನ್ಸುತ್ತೆ? ವಾಟ್ ವೆಂಟ್ ರೈಟ್, ವಾಟ್ ವೆಂಟ್ ರಾಂಗ್ ಅಕಾರ್ಡಿಂಗ್ ಟು ಯು? ಫಸ್ಟ್ ಸಿನಿಮಾ. ಎಲ್ರಿಗೂ ನಮಸ್ಕಾರ, ನಾನು ಸ್ಪರ್ಶ ಆರ್ಕೆ. ಇವತ್ತು ನಮ್ಮೊಂದಿಗೆ ಎಕ್ಕ ಚಿತ್ರತಂಡದಿಂದ ನಾಯಕರಾದ ಯುವರಾಜ್ ಕುಮಾರ್ ಅವರಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಆ್ಯಂಡ್ ನಾಯಕಿ ಸಂಜನಾ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಸಿಂಪಲ್ ಇಂಟರ್ವ್ಯೂನೇ. ಒಂದು ಟ್ವಿಸ್ಟ್ ಏನಂದರೆ, ನಿಮ್ಮ ಮುಂದೆ ಬೌಲ್ಸ್ ಇಟ್ಟಿದ್ದೀನಿ, ಅದರಲ್ಲಿ ಚಿಟ್ಸ್ ಇದೆ, ಅದರಲ್ಲಿ ಒಂದು ಎಮೋಜಿ ಇರುತ್ತೆ. ಆ ಎಮೋಜಿ ನನಗೆ ತೋರಿಸಿದ್ರೆ ಅಕಾರ್ಡಿಂಗ್ಲಿ ನಾನು ಕ್ವೆಶನ್ ಕೇಳ್ತೀನಿ. ಓಕೆ, ವಿಲ್ ಸ್ಟಾರ್ಟ್ ವಿತ್ ಯುವ. ರೈಟಿಂಗ್, ವಾವ್. ಓಕೆ. ಸೊ ಇತ್ತೀಚೆಗಷ್ಟೇ ಬಿಡುಗಡೆಯಾದಂತಹ ಬ್ಯಾಂಗಲ್ ಬಂಗಾರಿ ಸಾಂಗ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ ಆ್ಯಂಡ್ ಇಟ್ಸ್ ಟ್ರೆಂಡಿಂಗ್. ನಾವೊಂದು ಆ್ಯಕ್ಟಿವಿಟಿ ಕೊಡ್ತಿದ್ದೀವಿ ನಿಮ್ಮಿಬ್ರಿಗೂ. ಇಬ್ಬರು ಸೇರಿಕೊಂಡು ಬ್ಯಾಂಗಲ್ ಬಂಗಾರಿ ಲಿರಿಕ್ಸ್ಗೆ ನೀವು ಲಿರಿಕ್ಸ್ ಬರೆದು ನಮಗೋಸ್ಕರ ಹಾಡಬೇಕು. ವರ್ಡ್ಸ್ ನಾವು ಕೊಡ್ತೀವಿ. ವರ್ಡ್ ನೀವೇ ಕೊಡ್ತೀರಾ? ಕೊಡಿ. ಓಕೆ. ವರ್ಡ್ಸ್ ಹೇಳ್ತೀನಿ. ನಕ್ರೆ, ಮಸಾಲೆ ದೋಸೆ, ತಿನ್ಸು, ನೀನು, ಓಕೆ, ನೀನು, ಓಕೆ, ಹಾಲು ಜೇನು. ನಮ್ ಸಾಂಗ್ ಲಿರಿಕ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಬೇರೆ ಚೇಂಜ್ ಮಾಡ್ಬೇಕಂತಾನೆ ಅನಿಸ್ತಾ ಇಲ್ಲ. ನಂಗೆ ನಕ್ರೆ, ನೀನು, ಮೀನು ಅಂತ ಬರ್ತದೆ. ಹಾಡಿ. ಏನು ಅಷ್ಟೇ ಇಲ್ಲ, ನಿಮ್ಮ ಓನ್ ಲಿರಿಕ್ಸ್ ಅಲ್ಲೇ ಮಾಡ್ಬಿಡಿ. ಅದು ಮಾಡ್ಬೋದು. ಸಿಂಪಲ್ ಸಿಂಗಾರಿ ಅಂತ ಹಾಡಿ. ಅಷ್ಟೇ ಬರೋದು. ಹುಕ್ ಬ್ಯಾಂಗಲ್ ಬಂಗಾರಿ ಸಿಂಪಲ್ ಸಿಂಗಾರಿ ಓಕೆ, ಅಷ್ಟೇನಾ? ತಿನ್ಸು ನೀ ದೋಸೆ ಆಯ್ತು ನಂಗಾಸೆ. ಸಂಜನಾ, ನೀವು? ಅವ್ರ ಚಿಟ್ಟದು ಹಿಸ್ ಕ್ವೆಶ್ಚನ್. ಅಲ್ಲ, ಎಲ್ಲ ನಿಮ್ ಚಿಟ್ಟಿಗೆ ನಾನು ಹೆಲ್ಪ್ ಮಾಡಲ್ಲ ಅಷ್ಟೇ. ಇಲ್ಲ ನೋಡು. ಓಕೆ, ಇನ್ ಕೇಸ್ ಆ ಥರ ಆದ್ರೆ ಅಂತ ನೀವೇ ರೆಡಿ ರೆಡಿ ಮಾಡಿದ್ದೀವಿ. ಈ ಫಸ್ಟ್ ಹೇಳತ್ತಾನೆ ಮತ್ತೆ. ಮಸಾಲ ದೋಸೆ ಜಾನು, ಈ ರಾಜಂಗ್ ತಿನ್ಸು ನೀನು, ಮುದ್ದಾದ ಲೇಡಿ ಮೀನು, ನೀ ನಕ್ರೆ ಹಾಲು ಜೇನು, ದೇವರೇ ಏನಲೇ ಇವಳು ಮ್ಯಾನೇಜರ್ನ ಕೊನೆ ಮಗಳೇ, ದೇವರೇ ಹೇಳಲೇ ಇವಳು ಚಂದಿರನ ಊರಿನ ಬಳೆ. ನೈಸ್. ಬ್ಯಾಂಗಲ್ ಬಂಗಾರಿಗೆ ಬ್ಯಾಂಗಲ್ ಬಂಗಾರಿ ಸಿಂಪಲ್ ಸಿಂಗಾರಿ. ಬ್ಯಾಂಗಲ್ ಬಂಗಾರಿ ಸಿಂಪಲ್ ಸಿಂಗಾರಿ ಬ್ಯಾಂಗಲ್ ಬಂಗಾರಿ. ಓಕೆ, ಎಕ್ಸಲೆಂಟ್. ಅಲ್ಲ, ನೆಕ್ಸ್ಟ್ ಸಾಂಗ್ ಯಾವ್ದಾರು ಇದ್ರೆ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು. ಬಟ್ ನಾನು ಬರ್ದಿದ್ದಲ್ಲ, ನಮ್ಮ ಟೀಮ್ ಅವ್ರು ಬರ್ದಿದ್ದು ಸರ್. ಓಕೆ, ಮ್ಯೂಸಿಕ್ ಅಂತ ಬಂದಾಗ ಎಲ್ರಿಗೂ ಅವ್ರವ್ರದ್ದೇ ಒಂದು ಜಾನ್ರಾ ಇಷ್ಟಪಟ್ಟು ಕೇಳ್ತಾ ಇರ್ತಾರೆ. ನಿಮ್ಮ ಫೇವ್ರೆಟ್ ಜಾನ್ರಾ ಆಫ್ ಮ್ಯೂಸಿಕ್ ಯಾವುದು ಸರ್? ನನ್ಗೆ ಎಲ್ಲಾ ತರ ಹಾಡುಗಳು ಇಷ್ಟ. ಓಕೆ. ಇವಾಗ ಡ್ರೈವಿಂಗ್ ಮಾಡ್ಬೇಕಂದ್ರೆ ಡ್ರೈವಿಂಗ್ ಅಂತ ಒಂದು ಮ್ಯೂಸಿಕ್ ಇರುತ್ತೆ, ಅದಕ್ಕೆ ಸೆಪರೇಟ್ ಪ್ಲೇ ಲಿಸ್ಟ್ ಅಂತ. ನಾನು ಆಕ್ಚುಲಿ ತುಂಬಾ ನಾನು ಕಾರ್ ಓಡಿಸ್ತಾ ನಾನು ರೇಡಿಯೋ ಕೇಳ್ತೀನಿ. ನನಗೆ ರೇಡಿಯೋ ಕೇಳಕ್ ತುಂಬಾ ಇಷ್ಟ. ಲೈಕ್ ಹಳೆ ಸಾಂಗ್ಸ್ ಬರ್ತಾ ಇರುತ್ತೆ, ಹೊಸ ಸಾಂಗ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ರೇಡಿಯೋಲ್ಲಿ ಮಾತಾಡ್ತಾರಲ್ಲ, ಸುಮಾರು ರೆಗ್ಯುಲರ್ ಸಿನಾರಿಯೋ ನಿಜ ಜೀವನದಲ್ಲಿ ನಡೀತಿರೋ ವಿಷಯಗಳೆಲ್ಲ ಮಾತಾಡ್ತೇನೆ. ಸೊ ನಾನು ರೇಡಿಯೋ ನಾನು ತುಂಬ ಕೇಳ್ತೇನೆ. ಕಾರಲ್ಲಿ ಆದಷ್ಟು ನಾನು ಓನ್ ಪ್ಲೇ ಲಿಸ್ಟ್ ಯೂಸ್ ಮಾಡಲ್ಲ. ಓನ್ ಪ್ಲೇ ಲಿಸ್ಟ್ ಜಾಸ್ತಿ ಇದ್ರೂ ಇವಾಗ ವರ್ಕೌಟ್ ಮಾಡಿದಾಗ ವರ್ಕೌಟ್ ಪ್ಲೇ ಲಿಸ್ಟ್ ಒಂದಿದೆ ಇರುತ್ತೆ. ಸೊ ಅದರಲ್ಲಿ ಫುಲ್ ಹೈ ಎನರ್ಜಿ ಸಾಂಗ್ಸು, ಈ ಎಲ್ಲ ಫಿಲ್ಮ್ಗಳದ್ದು BGMಗಳಿದೆಯಲ್ಲ, BGMಗಳು ಹಾಕೊಂಡು ಕೇಳೋದು. ಸೊ ಟಾಪ್ 5 ಸಾಂಗ್ಸ್ ನಿಮ್ಮ ಕರೆಂಟ್ ಪ್ಲೇ ಲಿಸ್ಟ್ ಅಲ್ಲಿ ಯಾವ್ದಾದ್ರು? ಟಾಪ್ 5 ಸಾಂಗ್ಸ್ ಅಂದ್ರೆ ಬಿಟ್ಟು ಅದೇ ಹೇಳಲೇಬೇಕು. ಯಾಕೆ ಗೊತ್ತಾ, ಇವಾಗ ನನ್ಗಷ್ಟೇ ಅಲ್ಲ, ತುಂಬಾ ಜನಕ್ಕೆ ಟಾಪ್ ಪ್ಲೇ ಲಿಸ್ಟ್ ಬ್ಯಾಂಗಲ್ ಬಂಗಾರಿ ಇದ್ದೇ ಇದೆ. ಸೊ ಅಫ್ಕೋರ್ಸ್ ನನಗೆ ಬ್ಯಾಂಗಲ್ ಬಂಗಾರಿ ಅಂತೂ ಫಸ್ಟ್ ದಿನಕ್ಕೆ ನಾನು ಕೇಳಿಲ್ಲ ಅಂದ್ರೂ ಒಂದು 5-6 ಜನ ಕೇಳಿಸ್ತಾರೆ. ನನ್ನ ಫ್ರೆಂಡ್ಸ್ ಜೊತೆ ಕೂತಾಗಂತೂ ಫಸ್ಟೇ ಸಾಂಗ್ ಹಾಕು ಅಂತಾರೆ. ನನಗೆ ಇನ್ನೊಂದು ಸಾಂಗ್ ನಾನು ರೆಗ್ಯುಲರ್ ಕೇಳೋದು, ಅದು ಅಂದರೆ ನಾನು ಆರ್ಡರ್ ವೈಸ್ ಹೇಳಲ್ಲ. ನನಗೆ ಈ ಮಫ್ತಿ ಸಿನಿಮಾಯಲ್ಲಿ ಶಿವಣ್ಣಂದು ಒಂದು ಸಾಂಗ್ ಬರುತ್ತೆ, ಚಾಣೂರು. ನಂಗೆ ತುಂಬ ಇಷ್ಟ.
ಅದರಲ್ಲಿ ಯಾಕಂದ್ರೆ ನನ್ ಸಡನ್ ಆಗಿ ಸಿಮಿಲಾರಿಟಿ ಬಂತು ಈ ಸಿನಿಮಾಲಿ ಎಕ್ಕಾಗೆ ಮಗು ಮತ್ತೆ ಮೃಗ ಅಂತ ಬರುತ್ತಲ್ಲ, ಅದರಲ್ಲಿ ರಾಕ್ಷಸನು ರಕ್ಷಕನು ಅಂತ ಬರುತ್ತೆ. ನನ್ಗೆ ಅದು ಆ ಸಿನಿಮಾಲಿರೋ ಅವ್ರ ಕ್ಯಾರೆಕ್ಟರು ಪ್ಲಸ್ ರಿಯಲ್ ಲೈಫ್ ಅವ್ರು ಎಷ್ಟು ಸ್ವೀಟು, ಅವ್ರ ಕೋಪ ಬಂದ್ರು ಹಂಗೆ ಆಗುತ್ತೆ. ಸೊ ಆ ಸಾಂಗ್ ನಾನು ರೆಗ್ಯುಲರ್ ಆಗಿ ಕೇಳ್ತೀನಿ. ನೀವು ಒಂದೆರಡು ಸಾಂಗ್ ಹೇಳಿ, ಇನ್ನೊಂದು ಮಿಕ್ಕಿದ ಸಾಂಗ್ ಯೋಚನೆ ಮಾಡ್ತೀನಿ. ನನ್ನ ಪ್ಲೇ ಲಿಸ್ಟ್ ಅಲ್ಲಿರೋ ಸಾಂಗ್ಸ್ ನನಗೆ ಅಪ್ಪು ಸರ್ದು ಅರಸು ಸಿನಿಮಾ ನೋ 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 ಥ್ಯಾಂಕ್ಸ್ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ತಲೆ ಕೆಟ್ಟಾಗೂ ನಾನು ಕೇಳೋ ಫಸ್ಟ್ ಸಾಂಗ್ ಅದು ತುಂಬ ಇಷ್ಟ. ಅದು ಬಿಟ್ಟರೆ ಹುಚ್ಚ ಸಿನಿಮಾದು ಉಸಿರೇ ಉಸಿರೇ ಸಾಂಗ್ ತುಂಬ ಇಷ್ಟ. 100 ಜನ್ಮಕ್ಕೂ ಸಿಕ್ಕಾಪಟ್ಟೆ ಕೇಳ್ತೀನಿ, 100 ಜನ್ಮಕ್ಕೂ ಆ ಸಾಂಗ್. ಆಮೇಲೆ ಇವಾಗ ವಿನಯ್ ಸರ್ ಅವ್ರದ್ದು ಒಂದು ಸಾಂಗ್ ಟ್ರೆಂಡಿಂಗಲ್ಲಿದೆ, ಅವರು ಅಂದೊಂದಿತ್ತು ಕಾಲ ಸಿನಿಮಾದು ಮುಂಗಾರು ಮಳೆ. ದಟ್ಸ್ ವೆರಿ ನೈಸ್ ಸಾಂಗ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಅದ್ರ ಫೀಮೇಲ್ ವರ್ಷನ್ ಕೂಡ ಅಷ್ಟೇ ಸಗದಾಗಿದೆ. ಸೊ ತುಂಬ ಕೇಳ್ತೀನಿ ಆ ಸಾಂಗ್. ನಿಮ್ಗೆ ಯಾವ್ದಾದ್ರು ಜ್ಞಾಪಕ ಬರ್ತಾ ಇದೆ ಸರ್? ನಮ್ಮ ತಾತಂದು ಒಂದು ಸಾಂಗ್ ಯಾವ ಇದು ಬಾನೆಗೊಂದು ಎಲ್ಲೆ ಎಲ್ಲಿದೆ ಎವ್ರಿಬಡೀಸ್ ಫೇವರೇಟ್ ಸಾಂಗ್. ಅದೇ ಸ್ಪೆಷಲಿ ಕಾರಲ್ಲಿ ಕೂತಾಗ. ಆಮೇಲೆ ಇನ್ನೊಂದು ಇನ್ಫ್ಯಾಕ್ಟ್ ಆದಷ್ಟು ಬೆಳಿಗ್ಗೆ ಕೇಳ್ತೀನಿ, ಹೇ ದಿನಕರ ಶುಭಕರ. ಅದಿಲ್ಲ ಅಂದ್ರೆ ಹನುಮಾನ್ ಚಾಲೀಸ ಅಂತೂ ಇದ್ದೇ ಇರುತ್ತೆ, ಅದು ರೆಗ್ಯುಲರ್ ಆಗಿ. ಫ್ಯಾಂಟಾಸ್ಟಿಕ್. ಸಂಜನಾ ನಿಮ್ಮ ಚಿಟ್. ಓಕೆ, ಟೈಮರ್ ಇದು 5 ಸೆಕೆಂಡ್ ಚಾಲೆಂಜ್ ಅಂತ. ಓಕೆ, ಕ್ಲಾಕ್ ಟೈಮರ್. 5 ಸೆಕೆಂಡ್ ಟೈಮ್ ಕೊಡ್ತೀನಿ ನಿಮ್ಮಿಬ್ರಿಗೂ. ನಾನು ಕೇಳೋ ಪ್ರಶ್ನೆಗೆ 5 ಸೆಕೆಂಡಲ್ಲಿ ಉತ್ತರ ಕೊಡ್ಬೇಕು. ಕಾಂಪಿಟೇಷನ್ ಏನೂ ಇಲ್ಲ. ಸೊ ಫಸ್ಟ್ ಕ್ವೆಶನ್ ನಿಮ್ಗೆ ಸಂಜನಾ. ಎಕ್ಕ ಅಂತ ಸಿನಿಮಾ ಹೆಸರಿದೆ. ಸೊ 5 ಇಸ್ಪೀಟ್ ಕಾರ್ಡ್ ನೇಮ್ಸ್ ಹೇಳಿ. ಅಂದ್ರೆ ನಂಗೆ ಈ ತರ ಗೊತ್ತು, KJ ಆ ತರ. ಓಕೆ, ಜೋಕರ್, ಏಸ್, 1 2. ಓಕೆ, ಗುಡ್ ಸರ್. ನೆಕ್ಸ್ಟ್ ನಿಮ್ಮ ಕ್ವೆಶನ್. 3 ಸಾಂಗ್ಸ್ ಆಫ್ ಚರಣ್ ರಾಜ್ ದಟ್ ಯು ಲವ್. ಸ್ಟಾರ್ಟ್. ಕವಲುದವರಿಗೆ ಒಂದು ಸಾಂಗು, ಅಫ್ಕೋರ್ಸ್ ಎಕ್ಕ ಮಾರು ಬ್ಯಾಂಗಲ್. ಓಕೆ, ನೆಕ್ಸ್ಟ್ ಕ್ವೆಶನ್. 4 ಐಟಮ್ಸ್ ಒಂದು ಹುಡುಗನ ಕಾರಲ್ಲಿ ಇರುವಂಥದ್ದು. ಹುಡುಗನ್ ಕಾರ್ ಅಲ್ಲ, ಸ್ಟಾರ್ಟ್. ಕಾರ್ ಸ್ಪ್ರೇ, ಫ್ರೆಶ್ನರ್, ಶೂಸ್, ಸಿಗರೆಟ್, ಮೊಬೈಲ್, ಚಾರ್ಜರ್. ಓಕೆ, ಶೂಸ್ ಯಾಕೆ ಬಿಟ್ಟಿರ್ತಾರಲ್ಲ ಯಾವಾಗಲೂ? ಅಲ್ಲ, ನನ್ನ ಜಿಮ್ ಶೂಸ್ ನಾನು ಯಾವಾಗಲೂ ನನ್ನ ಇರುತ್ತೆ. ಓಕೆ, ಸರಿ ಸರ್. ನಿಮ್ಮದು ನೆಕ್ಸ್ಟ್ ಕ್ವೆಶನ್. 4 ರೈಮಿಂಗ್ ವರ್ಡ್ಸ್ ವಿತ್ ಬಂಗಾರಿ. ಸ್ಟಾರ್ಟ್. ಬಂಗಾರಿ, ಸಿಂಗಾರಿ, ಚಿಂಗಾರಿ, ಬಂಗಾರಿ, ಟಿಂಗಾರಿ. ಇರ್ಬೇಕಾ? ಹೌದೌದು, ಡೆಫಿನೆಟ್ಲಿ. ಬಂಗಾರಿ, ಸಿಂಗಾರಿ, ಚಿಂಗಾರಿ, ಹಿಂಗಾರಿ, ಹಂಗಾರಿ. ಇಲ್ಲ, ಟೈಮ್ ಅಪ್. ಇನ್ನೊಂದ್ 2 ವರ್ಡ್ ಸಂಜನಾ ನಿಮ್ಗೆ ಏನಾದ್ರು ಹೊಡಿತಾ ಇದೆ? ಹಿಂಗಾರಿ, ಸರ್ ಆಗಲ್ವಾ? ಡೈರೆಕ್ಟರ್ ಕೇಳ್ತಾ ಇದಾರೆ. ನಿಮ್ಮ ತಾತ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೇ ಒಂದು ಸಾಂಗ್ ಇದೆ, ಆರಾಧಿಸುವೆ ಮದನಾರಿ. ನೆಕ್ಸ್ಟ್ ಕ್ವೆಶನ್. 4 ಎಕ್ವಿಪ್ಮೆಂಟ್ಸ್ ಒಂದು ಸಿನಿಮಾ ಸೆಟ್ ಅಲ್ಲಿ ಉಪಯೋಗಿಸುವಂಥದ್ದು. ಸ್ಟಾರ್ಟ್. ಕ್ಯಾಮ್ರಾ, ಜಿಮ್ಮಿ, ಆಪಲ್ ಬಾಕ್ಸ್, ಮತ್ತೆ ಥರ್ಮೋಕೋಲ್ಸ್. ಓಕೆ, ಸೂಪರ್. ಸೊ ಲಾಸ್ಟ್ ಕ್ವೆಶನ್ ನನಗೆ. ಚಳಿಗಾಲದಲ್ಲಿ ಯೂಸ್ ಮಾಡುವಂಥ 4 ವಸ್ತುಗಳು. ಕಾಫಿ, ಎಣ್ಣೆ, ಬೆಡ್ಶೀಟು, ಕ್ಯಾಪ್. ಸೂಪರ್, ವೆಲ್ ಪ್ಲೇಡ್, ವೆರಿ ಗುಡ್. ಸೊ ನಮ್ಮ 5 ಸೆಕೆಂಡ್ ಚಾಲೆಂಜಲ್ಲಿ ಇಬ್ರು ಈಕ್ವಲ್ ಆಗಿದೆ. ಸೊ ಏನು ಕೊಡ್ತಾ ಇಲ್ಲ. ಓಕೆ ಸರ್, ನೆಕ್ಸ್ಟ್ ನಿಮ್ಗೆ. ಸ್ಟಾರ್. ಓಕೆ, ಸೊ ಇವಾಗ ನಿಮಗೆ ಒಂದಷ್ಟು ಹೇಳ್ತೀನಿ ನಾನು. ನಿಮ್ಮನ್ನ ನೀವು ರೇಟ್ ಮಾಡ್ಕೋಬೇಕು. 1 ಇಸ್ ದ ಲೀಸ್ಟ್, 5 ಇಸ್ ದ ಹೈಯೆಸ್ಟ್. ಫಸ್ಟ್ ಆಕ್ಟಿಂಗ್. ಅಯ್ಯೋ, ನಾವೇ ಹೇಳ್ಕೊಬೇಕಾ? ಸಂಜನಾ ಅವರೇ ನೀವು ರೇಟ್ ಮಾಡಿ. ಯುವ ಸರ್ ಆಕ್ಟಿಂಗ್. ಆಸ್ ಮುತ್ತು 5. ಸೊ ನೀವು ಅವ್ರಿಗೆ ರೇಟ್ ಮಾಡಿ ಸರ್ ಆಕ್ಟಿಂಗ್. ಡೆಫಿನೆಟ್ಲಿ ಈ ಫಿಲ್ಮ್ ಅಲ್ಲಿ she's done a very good job. Okay, so 5 on 5. Definitely. Cooking. Cooking ನನಗೆ ನಾನೇ ಕೊಡ್ತೀನಿ. 1 ಅನ್ಸುತ್ತೆ. 1 ಐಟಮ್ ಮ್ಯಾಗಿ ಆನ್ ಮಾಡ್ತೀನಿ, ಆಮ್ಲೆಟ್ ಆನ್ ಮಾಡ್ತೀನಿ ಅಷ್ಟೇ. If this is valid then ನಾನು 1. I thought ಮ್ಯಾಗಿ ವ್ಯಾಲಿಡ್ ಇಲ್ಲ, 0 ಕೊಟ್ಕೋಬೇಕು ಅನ್ಕೊಂಡೆ. 0 1. ಟ್ರಾವೆಲಿಂಗ್. 5 10 20 100. ತುಂಬಾ ಇಷ್ಟ ಟ್ರಾವೆಲಿಂಗ್. ಸಾಕಾದ ಇಷ್ಟ. ಓಕೆ, ಸಂಜನಾ ನಿಮಗೆ. 3 4. ಪ್ರೊಕ್ರಾಸ್ಟಿನೇಟಿಂಗ್ ಒಂದು ವಿಷಯದ ಬಗ್ಗೆ. 5 3 ಹೇಳ್ತೀನಿ. ಮತ್ತೆ ಡಿಸೈಡ್ ಮಾಡ್ತೀನಿ ಮಾಡ್ಬೇಕಾ ಬೇಡವಾ ಅಂತ. ಬಟ್ ತುಂಬಾ ಹೊತ್ತು ಅದನ್ನ ಮುಂದಕ್ಕೆ ಹಾಕಲ್ಲ. ಅಂದ್ರೆ ಹಾಕ್ಬೇಕಂದ್ರೆ ಬೇಕಂತಾನೆ ಹಾಕ್ತೀನಿ. ಓಕೆ, ಬಟ್ ಅಟ್ಸ್ 3. ಓಕೆ. ಬಾರ್ಗೇನಿಂಗ್. 0. 0ನಾ?
ಅಲ್ಲ ಮಾಡಲ್ಲ ಅಲ್ಲ ಬರಲ್ಲ ನನಗೆ ಬರಲ್ಲ ಅದಕ್ಕೆ. ಕೋಳಿ ಜಗಳ 0. ನೀವು ಜಗಳ ಆಡಲ್ವಾ ಸರ್? ಓಕೆ, ತುಂಬಾ ಒಳ್ಳೆಯವ್ರ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಆಕ್ಚುಲಿ ಆಡ್ತಾರಪ್ಪ, ನಾನು ನೋಡಿ ಕೋಳಿ ಜಗಳ ಆಡ್ತೀನ ನಾನು? ಯಾವಾಗ ಜಗಳ ಆಡಿದ್ದೀನಿ ನಾನು? ಇದೆಲ್ಲ ಅಲ್ಲ, ಇದೆಲ್ಲ ತಾನೇ ಇದೆಲ್ಲ ಇದು ಜಗಳ ಆದ್ರೆ ಇದೇನಿದೀವಿ ಜಗಳನ ಇದು 0. ಐ ಆಮ್ ರೇಟಿಂಗ್ ಇಟ್ 0. ಜಗಳನೇ ಅಲ್ಲ ಇದು. ಓಕೆ, ಮನಿ ಮ್ಯಾನೇಜ್ಮೆಂಟ್ 4. ದಟ್ಸ್ ಗುಡ್. ಸಂಜನಾ ನಿಮ್ಗೆ? ಬಟ್ ಅಂದ್ರೆ ಇವಾಗ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಬಟ್ ಸೇವ್ ಆಗ್ತಾ ಇಲ್ಲ ಅಂದ್ರೆ ಎಷ್ಟು ರೇಟ್ ಮಾಡೋದು? 0ಗಿಂತ ಕೆಳಗಡೆ ಹೋಗಕ್ಕೆ ಇಷ್ಟ ಇಲ್ಲ ನನಗೆ. 2 ಕೊಟ್ಕೋತೀನಿ, ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೂಪರ್. ಪೊಲಿಟಿಕಲ್ ಇಂಟ್ರೆಸ್ಟ್? ಅಯ್ಯೋ 0. ಸರ್ ನಿಮ್ಗೆ? ನನಗೆ ತಿಳ್ಕೊಳ್ಳೋಕೆ ಇಷ್ಟ. ಓಕೆ, ಎಲ್ಲ ಯು ವಾಂಟ್ ಟು ನೋ ಎವ್ರಿಥಿಂಗ್. ಐ ವಾಂಟ್ ಟು ನೋ, ಐ ಲೈಕ್ ಟು ನೋ. ಪ್ಯಾಷನ್ ಫ್ರೀಕ್ ಆಗಿ 3. ನೆಕ್ಸ್ಟ್ ಸಂಜನಾ ಅವರೇ, ನಿಮ್ಮ ಚಿಟ್? ಕ್ಲಾಪ್ಸ್, ಚಪ್ಪಾಳೆ. ಆಕ್ಟಿಂಗ್ ಬಿಟ್ಟು ಸಂಜನಾ ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂಡ್ ವಾಟ್ ಯು ಥಿಂಕ್ ಯು ಆರ್ ವೆರಿ ಗುಡ್ ಅಟ್ ಅಪಾರ್ಟ್ ಫ್ರಮ್ ಆಕ್ಟಿಂಗ್? ಡಾನ್ಸಿಂಗ್, ಕ್ಲಾಸಿಕಲ್ ಡಾನ್ಸ್, ನಾಟ್ ಹಿಸ್ ಫಾರ್ಮ್ ಆಫ್ ಡಾನ್ಸ್, ಕ್ಲಾಸಿಕಲ್ ಡಾನ್ಸ್. ಐ ಥಿಂಕ್ ಅಂದ್ರೆ ವೆಸ್ಟರ್ನ್ ಅಂದ್ರೆ ಜುಗ್ ಹಂಗೆಲ್ಲ ಮಾಡಕ್ ಕಷ್ಟ ಆಗುತ್ತೆ. ಕ್ಲಾಸಿಕಲ್ ಡಾನ್ಸ್ ಐ ಥಿಂಕ್ ಐ ಆಮ್ ಗುಡ್ ಅಟ್ ಇಟ್. ನೀವ್ ಅಂದ್ರೆ ಕಲ್ತಿದ್ದೀನಿ ಭರತನಾಟ್ಯಂ ಕಲ್ತಿದ್ದೀನಿ. ಫ್ಯಾಂಟಾಸ್ಟಿಕ್. ಸರ್ ನಿಮ್ ಚಿಟ್? ಎಸ್ ಆರ್ ನೋ ಅಥವಾ ರೈಟ್ ಆರ್ ರಾಂಗ್? ಓಕೆ, ಒಂದು ಕ್ಯಾರೆಕ್ಟರ್ನ ಒಂದು ಚಿತ್ರದಲ್ಲಿ ಬರೀಬೇಕಾದ್ರೆ ಅದಕ್ಕೆ ಫ್ಲಾಸ್ ಕೂಡ ಇರುತ್ತೆ, ಪಾಸಿಟಿವ್ ಅಂಶಗಳು ಕೂಡ ಇರುತ್ತೆ. ಸೊ ಎಕ್ಕಾದಲ್ಲಿ ನಿಮ್ಮ ಪಾತ್ರಕ್ಕೆ ಇರುವಂತಹ 3 ಪಾಸಿಟಿವ್ ಅಂಶಗಳು, 3 ನೆಗೆಟಿವ್ ಅಂಶಗಳು ಅಂದ್ರೆ ಏನು? ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಸ್ ಮುತ್ತು ಕ್ಯಾರೆಕ್ಟರ್ಸ್ ಇನ್ನೋಸೆನ್ಸ್. ಓಕೆ, ಯಾಕಂದರೆ ಆ ಇನ್ನೋಸೆನ್ಸಿಂದ ಕೆಲವು ಸತಿ ಸರಿ ಆಗುತ್ತೆ, ಕೆಲವು ಸತಿ ತಪ್ಪು ಆಗುತ್ತೆ. ಸೊ ಇನ್ಫ್ಯಾಕ್ಟ್ ನಮ್ಮ ಸಿನಿಮಾಲಿ ಮೇನ್ ಥೀಮ್ ಇರೋದೇ ಈ ಇನ್ನೋಸೆನ್ಸ್ ಮೇಲೆ. ಓಕೆ. ಸೆಕೆಂಡ್ ಬಂದ್ಬಿಟ್ಟು ಕೋಪನೂ ನಾನು ಹೇಳ್ತೀನಿ ಸರಿನೂ ಇರುತ್ತೆ, ತಪ್ಪು ಇರುತ್ತೆ. ಯಾವ ವಿಷಯದಲ್ಲಿ ಅನ್ನೋದನ್ನು ರಿಯಲ್ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಆ ಸಿಚುವೇಶನ್ಸ್ ಬರುತ್ತೆ. ಆ್ಯಂಡ್ ಕೆಲವು ಸತಿ ಕೋಪ ಈ ಮಿತಿ ಮೀರಿದ್ರೆ ಏನಾಗುತ್ತಲ್ಲ, ಅದು ನೆಗೆಟಿವ್ ಆಗುತ್ತೆ. ಸೊ ಈ ಮುತ್ತು ಕ್ಯಾರೆಕ್ಟ್ರಲ್ಲೂ ನೀವು ಅದನ್ನು ನೋಡ್ಬೋದು. ಪಾಸಿಟಿವ್ಸ್ ಇನ್ನೊಂದೇನೆಂದರೆ ಸಿಕ್ಕಾಬಟ್ಟೆ ಲೈವ್ಲಿ ಕ್ಯಾರೆಕ್ಟರ್ ಮುತ್ತು. ಆ್ಯಂಡ್ ಅವನಿಗಿರೋ ಆಸೆ ತುಂಬ ಚಿಕ್ಕದು, ಜೀವನದ ನೆಮ್ಮದಿಯಾಗಿ ನಿದ್ದೆ ಬರಬೇಕು ಅಷ್ಟೇ. ನೀವು ಆವಾಗಲೇ ಚಾಣೂರ್ ಅನ್ನೋ ಸಾಂಗ್ ಹೇಳಬೇಕಾದ್ರೂ ಹೇಳಿದ್ರಿ, ನಿಮ್ಮ ಇಡೀ ಚಿತ್ರದ ಥೀಮ್ ಕೂಡ ಮೃಗ ಮತ್ತು ಮಗುವಿನ ನಡುವಿನ ತೊಳಲಾಟಗಳನ್ನ ಹೇಳುವಂಥ ಕ್ಯಾರೆಕ್ಟರ್ ಮುತ್ತೋದು ಅಂತ. ಓಕೆ, ಫ್ಯಾಂಟಾಸ್ಟಿಕ್. ಸೊ ಸಂಜನಾ, ನಿಮ್ಮ ಚಿಟ್? ಏನಿದು ಸೂಟ್ ಕೇಸಾ? ಸೂಟ್ ಕೇಸ್. ಓಕೆ. ಎಷ್ಟು ನನ್ನ ರೆಮ್ಯುನರೇಷನ್ ಅಂತನಾ? ಆ ಥರದ ಪ್ರಶ್ನೆ ಎಲ್ಲ ಕೇಳಲ್ಲ. ಯು ಕ್ಯಾರಿ ಸಮಥಿಂಗ್ ಫ್ರಮ್ ಈಚ್ ಫಿಲ್ಮ್ ದಟ್ ಯು ಡೂ. ಒಬ್ಬೊಬ್ಬರು ನಿರ್ದೇಶಕರ ಒಂದು ವರ್ಕಿಂಗ್ ಸ್ಟೈಲ್ ಬೇರೆ ಬೇರೆ ಥರ ಇರುತ್ತೆ. ಅದರಿಂದ ನೀವು ತುಂಬ ಕಲ್ತಿರ್ತೀರಿ ಆ್ಯಕ್ಟಿಂಗ್ ವೈಸು. ಸೊ ನಾನೀಗ ನೀವು ವರ್ಕ್ ಮಾಡಿದಂತಹ 3 ನಿರ್ದೇಶಕರ ಹೆಸರು ಹೇಳ್ತೀನಿ, ಏನು ಟೇಕ್ ಅವೇ ಇತ್ತು ನಿಮಗೆ ಅವರಿಂದ ಅಂತ ನಮ್ಗೆ ಹೇಳಿ. ದುನಿಯಾ ವಿಜಿ ಅವರು. ನನಗೆ ವಿತ್ ಸರ್ ತುಂಬ ಫ್ರೀಡಮ್ ಇತ್ತು. ನನಗೆ ಐ ಮೀನ್ ಅಫ್ಕೋರ್ಸ್ ವಿತ್ ಬರೀ ಅವ್ರದ್ದು ಮಾತ್ರ ಹೇಳ್ತಾ ಇದ್ದೀನಿ, ತುಂಬ ಫ್ರೀಡಮ್ ಕೊಟ್ಟಿದ್ರು ನನಗೆ ವಿಜಯ್ ಸರ್. ಇವನ್ ವಿತ್ ಡೈಲಾಗ್ಸ್, ಇದನ್ನು ಕನ್ವೆ ಮಾಡ್ಬೇಕು, ನೀನು ಈ ವರ್ಡ್ಸ್ ಬರಬೇಕು, ಏನು ಬೇಕಾದ್ರೂ ಹೇಳೋ ಥರ. ಸೊ ಅದು ನನಗೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ತು ಸಲಗಾಲಿ. ನನಗೆ ಐ ಲರ್ನ್ ಟು ಲಾಟ್. ಓಕೆ, ಹಿಂಗೂ ಹೇಳ್ಬೋದು, ಹಿಂಗಂದರೆ ಅದು ಮಜಾ ಕೊಡೋದಿಲ್ಲ. ಓಕೆ, ಐ ಕ್ಯಾನ್ ಎಕ್ಸ್ಪೆರಿಮೆಂಟ್ ದಿಸ್ ಅಂತ. ಸೊ ದ್ಯಾಟ್ ನನಗೆ ಕಲ್ತಿದ್ದು. ಓಕೆ. ದಿನಕರ್ ತೂಗುದೀಪ ಅವರು? ದಿನಕರ್ ಸರ್ ಐ ಮೀನ್ ಎಲ್ಲರೂ ಅವರು ತುಂಬ ಅಂದರೆ ವೆರಿ ಸ್ಟ್ರಿಕ್ಟ್ ಕೋಪ ಅಂತಾರೆ, ಬಟ್ ನಾನು ಅವ್ರನ್ನ ತುಂಬ ಕಾಮಾಗಿ ಹ್ಯಾಂಡಲ್ ಮಾಡೋದು ನೋಡಿದ್ದು. ಸೊ ವೆರಿ ಕಾಮಾಗಿ ಹ್ಯಾಂಡಲ್ ಮಾಡೋರು. ಸೊ ಪ್ರಾಬ್ಲಿ ದ್ಯಾಟ್. ಓಕೆ. ಆ್ಯಂಡ್ ಫೈನಲಿ ನಿಮ್ಮ ಎಕ್ಕ ಚಿತ್ರದ ನಿರ್ದೇಶಕರು ರೋಹಿತ್ ಪದಕಿಯವರು. ವಿತ್ ರೋಹಿತ್ ಸರ್ ಲಾಟ್ ಆಫ್ ಟೇಕ್ ಅವೇಸ್. ತುಂಬ ಆನೆಸ್ಟಾಗಿ ಹೇಳಬೇಕಂದ್ರೆ, ಒಂದು ದ್ಯಾಟ್ your energy matters a lot ನಿಮ್ಮ ಸೆಟ್ಟಲ್ಲಿ ಅಂತ. ಹೌ ಬೀಯಿಂಗ್ ಪಾಸಿಟಿವ್ ಆ್ಯಂಡ್ ಹೌ ಬೀಯಿಂಗ್ ಆಪ್ಟಿಮಿಸ್ಟಿಕ್ ರಿಯಲಿ ಹೆಲ್ಪ್ಸ್ ಬ್ರಿಂಗ್ ಅ ಗುಡ್ ಔಟ್ಪುಟ್ ಅನ್ನೋದು. ಅಬ್ಸರ್ವ್ ಮಾಡಿ ನಾನು ಕೆಲವೊಂದು ಅವ್ರು ಅಬ್ಸರ್ವ್ ಮಾಡೋಕ್ಕೆ ಹೇಳೋರು, ಆ್ಯಂಡ್ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಅವ್ರು ಹೇಳ್ಕೊಡೋದು ನೋಡಿ ನಾನು ತುಂಬ ಕಲ್ತಿದ್ದೆ. ಎಕ್ಕ ಆದಮೇಲೆ ಐ ಕಾಂಟ್ ಅದನ್ನೇ ನಾನು ಮತ್ತೆ ಬೇರೆ ಡೈರೆಕ್ಟ್ರಲ್ಲಿ ಹುಡ್ಕೋಕ್ಕಾಗೋದಿಲ್ಲ. ಬಟ್ ವಿತ್ ಹಿಮ್ ಪ್ರಾಬ್ಲಿ ಇನ್ನೊಂದು ಫಾರ್ಚುನೇಟ್ಲಿ ಸಿನಿಮಾ ಮಾಡಿದ್ರೆ ಅವರೇ ಒಂದು ಆ್ಯಕ್ಟ್ ಮಾಡಿ ತೋರಿಸ್ಬಿಡೋರು. ಆ್ಯಂಡ್ ಅದು ಸಿಕ್ಕಾಪಟ್ಟೆ ಮಜಾ ಕೊಡೋದು. ಅದನ್ನ ನಾನು ಅಳವಡಿಸ್ಕೊಂಡು ಪರ್ಫಾರ್ಮ್ ಮಾಡ್ತಾ ಇದ್ದೆ. ಲೈಕ್ ದಿಸ್ ವಾಸ್ ಒನ್ ಥಿಂಗ್ ದಟ್ ಐ ಎಂಜಾಯ್ಡ್ ದ ಮೋಸ್ಟ್. ಸರ್, ನೀವು ಪದಕಿಯವ್ರ ಬಗ್ಗೆ ಹೇಳೋದಾದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆ್ಯಕ್ಟಿಂಗ್? ಸಕ್ಕತ್ ಮಜಾ ಆಗಿತ್ತು. ನಿಜವಾಗ್ಲೂ ಮಜಾ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ವಿ, ಖುಷಿಯಾಗಿ ಮಾಡಿದ್ವಿ. ಲೈಕ್ ಪ್ರತಿ ದಿವಸನೂ ನಾನು ಕಾಯ್ತಿದ್ದೆ ಶೂಟಿಂಗ್ ಹೋಗೋಕ್ಕೆ. ಆ್ಯಂಡ್ ಒಂದೊಂದು ದಿವಸ ಶೂಟಿಂಗ್ ಇಲ್ಲ ಅಂದರೆ ಫುಲ್ ಬೇಜಾರು. ಸುಮ್ಮನೆ ಫೋನ್ ಮಾಡಿದೆ, ಸರ್ ಏನು ಕೆಲಸನೇ ಇಲ್ಲ ಇವತ್ತು ಅಂತ.
ಬಟ್ ಮೋರ್ ದೆನ್ ಎನಿಥಿಂಗ್ ಈ ಸಿನಿಮಾಲಿ ನನಗೆ ಸಿಕ್ಕಾಪಟ್ಟೆ ಫ್ರೀಡಮ್ ಸಿಕ್ಕಿದೆ. ನನ್ನನ್ನು ಆ್ಯಸ್ ಎನ್ ಆ್ಯಕ್ಟರ್ ನಾನು ಎಕ್ಸ್ಪ್ಲೋರ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನ್ನ ಕ್ಯಾರೆಕ್ಟ್ರಲ್ಲಿ ತುಂಬ ವೇರಿಯೇಷನ್ಸ್ ಇದೆ. ಈ ಫಿಲಿಮಲ್ಲಿ ಸುಮಾರು ಶೇಡ್ ನೋಡ್ಬೋದು, ಸುಮಾರು ಥರ ಗೆಟಪ್ಗಳಿದೆ, ಆ್ಯಂಡ್ ಇಮೋಷನ್ ವೇರಿಯೇಷನ್ಸ್ ಸಿಕ್ಕಾಪಟ್ಟೆ ಇದೆ. ಸೊ ಅದನ್ನು ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಸಿನಿಮಾ. ಓಕೆ ರೈಟ್ ಸರ್, ನಿಮ್ಮ ಲಾಸ್ಟ್ ಚಿಟ್ ವಿತ್ ಸಂಜನಾ ಅವರು ಥಿಂಕಿಂಗ್. ಓಕೆ, ಸಾಕಷ್ಟು ವಿಷಯಗಳು ಎಕ್ಕ ಬಗ್ಗೆ ನೀವು ಹೇಳಿರಲ್ಲ ಸುಮಾರು ಕಡೆ, ಯಾಕಂದರೆ ಇನ್ನೇನು ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಯಾವುದಾದ್ರೂ ನಮಗೆ ರಿವೀಲ್ ಮಾಡ್ಬೋದಂತಹ 3 ಅನ್ನೋನ್ ಫ್ಯಾಕ್ಟ್ಸ್ ಅಬೌಟ್ ಎಕ್ಕ ಇದ್ದರೆ ನಮ್ಮ ಆಡಿಯನ್ಸ್ಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಬಿಟ್ಕೊಡ್ಬೋದಾ? ಓಕೆ, ವಿತ್ ಡೈರೆಕ್ಟರ್ಸ್ ಪರ್ಮಿಷನ್. ಸಿನಿಮಾಲಿ ಮಳೆ ಇದೆ, ಮಳೆಯಲ್ಲಿ ಒಂದು ತುಂಬಾ ಇಮೋಷನಲ್ ಸೀಕ್ವೆನ್ಸ್ ಇದೆ. ಓಕೆ, ಮೋಸ್ಟ್ಲಿ ಇವಾಗ ನಾನು ಹೇಳಿದ್ರೆ ಆ ಮಳೆ ಬಂದಾಗ ಆ ಇಮೋಷನ್ ಕಾಯ್ತಿರ್ತಾರೆ ಅನ್ಸುತ್ತೆ, ಬಟ್ ಆ ಸೀನ್ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. 2 ಹೀರೋಯಿನ್ ಜೊತೆ ಇರೋ ಮುತ್ತು ಕ್ಯಾರೆಕ್ಟರ್ ಕೆಮಿಸ್ಟ್ರಿ ಕಂಪ್ಲೀಟ್ಲಿ ಆಪೋಸಿಟ್, ಕಂಪ್ಲೀಟ್ಲಿ ಡಿಫ್ರೆಂಟ್. ಕ್ಲೈಮ್ಯಾಕ್ಸ್ ಸೀನ್ ನಾನು ಇನ್ಫ್ಯಾಕ್ಟ್ ಸಿನಿಮಾ ಮಾಡಿದ್ಮೇಲೆ ಈ ಸಿನಿಮಾ ನಾವು ಕೂತ್ಕೊಂಡು ನೋಡಿದಾಗ ಆ ಸೀನ್ ನನಗೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಆ ಸೀನ್ ನಿಜವಾಗ್ಲೂ ಆಡಿಯನ್ಸ್ಗೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಆ್ಯಂಡ್ ಟೀಸರಲ್ಲಿ ನೀವು ಆಲ್ರೆಡಿ ಒಂದು ಸೀನ್ ನೋಡಿದ್ದೀರಾ, ಆ ಸೀನ್ ಮಾತ್ರ ಸಿಕ್ಕಾಪಟ್ಟೆ ಮಜಾ ಇರುತ್ತೆ, ಅದಂತೂ ಕುಣಿದಾಡ್ಬಿಡ್ತಾರೆ ಪ್ರತಿಯೊಬ್ಬರು. ಸಂಜನಾ ಅವರೇ, ಇಫ್ ಸಮಥಿಂಗ್ ನಿಮ್ಮ ಸಿನಿಮಾದ ಒಂದು ಯುನೀಕ್ ಫೀಚರ್ನ ನೀವು ಹೇಳ್ಬೋದು ಅನ್ನೋದಾದ್ರೆ ನಮಗೋಸ್ಕರ. ನನಗೆ ತುಂಬ ಖುಷಿ ಕೊಟ್ಟಿದ್ದು, ಐ ಥಿಂಕ್ ತುಂಬ ಟೆಕ್ನಿಕಲಿ ನೋಡೋರಿಗೆ ದ ಲೈಟಿಂಗ್ಸ್, ದ ಮೂಡ್ ಕ್ರಿಯೇಟ್ ಆಗಿರೋದು ಹೋಲ್ ಸಿನಿಮಾದು, ದಟ್ ವಾಸ್ ವೆರಿ ಇಂಪ್ರೆಸಿವ್ ನನಗೆ. ಐ ಥಿಂಕ್ ಆರ್ಟಿಸ್ಟ್ಸ್, ವೆರಿ ಫ್ರೆಶ್ ಕಾಂಬಿನೇಷನ್ ಆಫ್ ಆರ್ಟಿಸ್ಟ್ಸ್ ಇದ್ದಾರೆ, ಆ್ಯಂಡ್ ಸಖತ್ ಒಳ್ಳೊಳ್ಳೆ ಪರ್ಫಾರ್ಮರ್ಸ್. ಸೊ ಅದು ಪ್ರಾಬ್ಲಿ ಜನರ ಖುಷಿ ಕೊಡುತ್ತೆ. ಓಕೆ, ಸೊ ನಿಮ್ಮ ಚೀಟಿಗಳನ್ನೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ. ಸಂಜನಾ ಅವ್ರ ಪ್ಲೇಸಲ್ಲಿ ಅನ್ನದರ್ ಸಮ್ ಪದ ಬರ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಮಸ್ಕಾರ. ಮೆಟ್ರೋ ಸಾಗಾಗೆ ಮತ್ತೆ ಸ್ವಾಗತ. ನಾನು ಎಕ್ಕ ಚಿತ್ರದ ಯುವ ಇದ್ದೀರಿ, ನನ್ನ ಜೊತೆ ಸ್ಪರ್ಶ ಆಗಿದ್ದಾರೆ. ಇವಾಗ ನಮ್ಗೆ ಸಂಪಾದ ಬಂದಿದೆ. ಓಕೆ, ಹಲೋ, ಎಲ್ರಿಗೂ ನಮಸ್ಕಾರ. ನಿಮ್ ಕೆಲಸ ನಾನು ಮಾಡ್ಬಿಟ್ಟೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಂಪದ, ಸಂಜನಾ ಅವ್ರ ಮಧ್ಯ ಹೇಗಿದೆ ನಿಮ್ಮ ಜೀವನ? ಪಿಕ್ಚರ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ. ಪಿಕ್ಚರ್ ಅಲ್ಲೇ, ರಿಯಲ್ ಅಲ್ಲಿ ಚೆನ್ನಾಗಿಲ್ವಾ? ಪಿಕ್ಚರ್ ನಲ್ಲಿ ಮಾತ್ರ ಚೆನ್ನಾಗಿದೆ. ವಿಲ್ ಸ್ಟಾರ್ಟ್ ವಿತ್ ಯು. ಕ್ರಾಸ್ ಹ್ಯಾಂಡ್ಸ್. ಓಕೆ, ರಾಂಗ್ ಆನ್ಸರ್ಸ್ ಓನ್ಲಿ ಅಂತ ಈ ಸೆಗ್ಮೆಂಟ್. ಸೊ ನಾನು ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ನೀವು ತಪ್ಪಾಗಿ ಉತ್ತರ ಕೊಡಬೇಕು. ಓಕೆ, ರೆಡಿ? 3 ಕಪಲ್ ಡೆಸ್ಟಿನೇಷನ್ಸ್ ಯಾವ್ದ್ಯಾವ್ದು? ಆಕ್ಚುಲಿ ಕಪಲ್ ಡೆಸ್ಟಿನೇಷನ್ ಯಾವ್ದಾದ್ರು ರೈಟ್ ಆನ್ಸರ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನೀವು ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ. ರಾಂಗ್ ಆನ್ಸರ್ ಹೇಳಿ. ಹರಿಶ್ಚಂದ್ರ ಘಾಟ್ 100% ಕರೆಕ್ಟ್. ಆಫ್ ಕೋರ್ಸ್, ನಮ್ಮ ಶುರು ಮತ್ತೆ ಕೊನೆನ ತೋರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಓಕೆ, ಸರಿ. ಪರ್ಫೆಕ್ಟ್ ವೆಡ್ಡಿಂಗ್ ಗಿಫ್ಟ್ ನಿಮ್ಮ ಪ್ರಕಾರ? ರಾಂಗ್ ಆನ್ಸರ್ ಓನ್ಲಿ. ಡಿವೋರ್ಸ್. ರಾಂಗ್ ಆನ್ಸರ್ ಓನ್ಲಿ. ಸೂಪರ್. 3 ಸ್ಪಾಯ್ಲರ್ಸ್ ಅಬೌಟ್ ಎಕ್ಕ. ಅಬೌಟ್ ಎಕ್ಕನಾ? ಬಟ್ ರಾಂಗ್ ಆನ್ಸರ್ಸ್ ಆಗಿರೋದ್ರಿಂದ. ಸಾಫ್ಟ್ ಲವ್ ಸ್ಟೋರಿ. ಓಕೆ, ಇಟ್ಸ್ ಅ ಸ್ಲೋ ಮೂವಿ. ಓಕೆ, ಹೀರೋ ಇಸ್ ವೆರಿ ಸಾಫ್ಟ್, ಮಗು ತರ. ಮಗು ತರ. ಓಕೆ, ಹೌ ಟು ಬ್ರೇಕ್ ಅಪ್ ವಿತ್ ಯುವರ್ ಬಾಯ್ ಫ್ರೆಂಡ್. ರಾಂಗ್ ಆನ್ಸರ್. ಅಯ್ಯೋ ಪಾಪ, ಗೋಸ್ಟ್ ಮಾಡ್ಬಿಡಿ. ಸೊ ಟ್ರಾಫಿಕಲ್ಲಿ ಇದ್ದಾಗ ಏನು ಮಾಡಬೇಕು? ಯೋಗ. ಓಕೆ, ಮೆಡಿಟೇಷನ್. ಪರ್ಫೆಕ್ಟ್. ರಾಂಗ್ ಆನ್ಸರ್ ಸರ್. ನಿಮ್ಮ ಚಿಟ್. ಓಕೆ, ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ಈ ಗ್ರಾಫು ಸರ್, ನಿಮ್ಮ ಯುವ ಚಿತ್ರ ಬಂದಾಗ ಸಾಕಷ್ಟು ನಿರೀಕ್ಷೆ ಇತ್ತು, ಆ್ಯಂಡ್ ಎವ್ರಿಬಡಿ ವಾಸ್ ವೇಟಿಂಗ್, ತುಂಬ ಕಾತರದಿಂದ ಕಾಯ್ತಿದ್ರು. ನಿಮಗೆ ಬಾಕ್ಸ್ ಆಫೀಸ್, ಮಾರ್ಕೆಟು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಯುವ ಚಿತ್ರ ಎಷ್ಟು ಮಟ್ಟಿಗೆ ಸಕ್ಸಸ್ ಆಯಿತು ಅಂತ ನಿಮ್ಗೆ ಅನಿಸುತ್ತೆ? ವಾಟ್ ವೆಂಟ್ ರೈಟ್, ವಾಟ್ ವೆಂಟ್ ರಾಂಗ್ ಅಕಾರ್ಡಿಂಗ್ ಟು ಯು? ಯುವ ಚಿತ್ರ ಹೌದು ನನ್ನ ಫಸ್ಟ್ ಸಿನಿಮಾ. ಪ್ರಾಬಬ್ಲಿ ಸುಮಾರು ಜನ ಹೇಳಿದ್ರು ಫಸ್ಟ್ ಸಿನಿಮಾ ಥರ ಅನಿಸ್ಲಿಲ್ಲ ಅಂತ. ಅದನ್ನೇ ಕೆಲವರು ಪಾಸಿಟಿವ್ ಆಗಿ ಹೇಳಿದ್ರು, ಸೇಮ್ ಥಿಂಗ್ ನೆಗೆಟಿವ್ ಆಗಿ ಹೇಳಿದ್ರು. ಓಕೆ, ಕೆಲವ್ರಿಗೆ ಏನಿಸ್ತು, ಫಸ್ಟ್ ಸಿನಿಮಾ ಥರನೇ ಮಾಡಿಲ್ಲ, ಎಷ್ಟೊಂದು 2-3 ಸಿನಿಮಾ ಥರ ಮಾಡಿದ್ದೀರಾ ಅಂದರು. ಕೆಲವ್ರು ಫಸ್ಟ್ ಸಿನಿಮಾನೇ ಹಿಂಗೂ ಮಾಡಲಿಲ್ವಲ್ಲ ಅಂತಲೂ ಅಂದರು. ಸೊ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಸ್ ದ ಸೇಮ್ ಥಿಂಗ್. ವಾಟ್ ಡಿಡ್ ಯು ಟೇಕ್ ಅವೇ ಫ್ರಮ್ ದಟ್ ಸರ್? ಅಂದರೆ ನೀವು ಯಾವ ಥರ ಅದನ್ನು ಸ್ವೀಕರಿಸಿದ್ರಿ? ಆ ಕ್ರಿಟಿಸಿಸಮ್ನಾಗಲಿ ಅಥವಾ ಹೊಗಳಿಕೆನಾಗಲಿ? ಎಸ್, ಅಂದರೆ ನನಗೊಂದು ಏನು ಗೊತ್ತಾಯಿತು, ಅಫ್ಕೋರ್ಸ್ ಯಾವ್ದ್ರ ಮೇಲೆ ನಾನು ಆ್ಯಸ್ ಅನ್ ಆ್ಯಕ್ಟರ್ ಇಂಪ್ರೂವ್ ಆಗ್ಬೋದು, ಆ್ಯಂಡ್ ನನ್ನ ಸ್ಟ್ರೆಂತ್ಸ್ ಯಾವುದು.
ಸೊ ಈ ಸಿನಿಮಾ ನೋಡಿದ್ರೆ ನನ್ನ ಸ್ಟ್ರೆಂತ್ಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀವಿ, ನನ್ನ ವೀಕ್ನೆಸ್ನ ಆದಷ್ಟು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಓಕೆ, ಫ್ಯಾಂಟಾಸ್ಟಿಕ್. ಸೊ ದಟ್ ಇಸ್ ಅ ಗ್ರೋತ್ ಆಫ್ ಅನ್ ಆಕ್ಟರ್, ಡೆಫಿನೆಟ್ಲಿ. ಹೋಪ್ಫುಲಿ. ಎಸ್. ಸಂಪದ ಅವರೇ, ನಿಮ್ಮ ನೆಕ್ಸ್ಟ್ ಸ್ಮೈಲಿ ಏನಾದರೂ ಇದ್ರೆ ಪಾಪ್ಕಾರ್ನ್ ಸಿನಿಮಾ ಬಗ್ಗೆನಾ? ಹೌದು. ಈಗ ನಾವು ಒಂದೊಂದು ಸಿನಿಮಾ ನೋಡಿದಾಗಲೂ ನಮಗೆ ಇಂಟರ್ವಲ್ ಬ್ಲಾಕ್ಸ್ ಸಕ್ಕತ್ತಾಗಿದೆ ಅಂತ ಅನಿಸುತ್ತೆ, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಅನಿಸುತ್ತೆ, ಓಪನಿಂಗ್ ಆಫ್ ದ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ ಥರ ನಿಮಗೆ ಒಂದು ಓಪನಿಂಗ್ ಆಫ್ ದ ಸಿನಿಮಾ ಸಕ್ಕತ್ತಾಗಿದೆ ಅಂತ ಯಾವುದಾದ್ರೂ ಹೇಳೋದಾದರೆ ಯಾವುದಿರ್ಬೋದು? ಇದು ಇಬ್ರಿಗೂ. ನನಗಂತೂ ಓಮ್ ಸಿನಿಮಾ. ಓಮ್ ಸಿನಿಮಾ ಓಪನಿಂಗ್ ಅಂತೂ, ಯಾಕಂದರೆ ಹೀರೋ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್, ನಮ್ಮ ದೊಡ್ಡಪ್ಪನ ಇಂಟ್ರೊಡಕ್ಷನ್ ಆಗಿದೆ ಆಲ್ಮೋಸ್ಟ್ 15-20 ಮಿನಿಟ್ಸ್ ಆದಮೇಲೆ. ಐ ಥಿಂಕ್ ಒನ್ ಆಫ್ ದ ಫಸ್ಟ್ ಸಿನಿಮಾ ವೇರ್ ಹೀರೋ ಇಂಟ್ರೊಡಕ್ಷನ್ ಅಷ್ಟು ಲೇಟಾಗಿ ಆಗೋದು. ಬಟ್ ಆ 20 ಮಿನಿಟ್ಸು ಯಾವ ಥರ ಬಿಲ್ಡಪ್ ಇದೆ ಅಂದರೆ ಆ ಕ್ಯಾರೆಕ್ಟರ್ಗೆ, ಆ 20th ಮಿನಿಟಲ್ಲಿ ಅವ್ರು ಬರ್ತಾರಲ್ಲ ಅಷ್ಟೇ ಇರಪ್ಟ್ ಆಗುತ್ತೆ ಸ್ಕ್ರೀನಲ್ಲಿ. ದ ಮೋಸ್ಟ್ ನನ್ನ ಫೇವ್ರೆಟ್ ಇಂಟ್ರೊಡಕ್ಷನ್ ಬಂದ್ಬಿಟ್ಟು ಟಿಲ್ ಡೇಟ್ ಓಮ್ ಸಿನಿಮಾ. ಸಂಪದ, ನಿಮಗೆ ಆ ಥರ? ನಂಗೆ ಅಷ್ಟು ನೆನಪಿಲ್ಲ, ಬಟ್ ಜೋಗಿ ಚೇಸ್ ಇರುತ್ತೆ ಅಲ್ವಾ ಸ್ಟಾರ್ಟಿಂಗ್ನಲ್ಲೇ, ನೀರು ಬ್ಲಾಸ್ಟ್ ಆಗುತ್ತೆ ಜೈಲ್ನಲ್ಲಿ. ಅಂಡ್ ಇವ್ರು ಜೋಗಿ ಹೇಳ್ದಾಗ ನನ್ಗನ್ಸಿದ್ದು ಒನ್ ಆಫ್ ದ ಬೆಸ್ಟ್ ಕ್ಲೈಮ್ಯಾಕ್ಸಸ್. ಯಾಕಂದ್ರೆ ಆ ಪಿಕ್ಚರ್ ಟೈಟಲ್ ಬಂದ್ಬಿಟ್ಟು ಜೋಗಿ ಅ ಫೀಲ್ ದಟ್ ನೆವರ್ ಎಂಡ್ಸ್ ಅಂತ ಇದೆಲ್ಲ. ಸೊ ಅದು ನಿಜವಾಗ್ಲೂ ಆ ಸಿನಿಮಾ ಕ್ಲೈಮ್ಯಾಕ್ಸ್ ಆದ್ಮೇಲೆ ಅವರು ತಾಯಿ ಮತ್ತೆ ನಮ್ಮ ದೊಡ್ಡಪ್ಪ ಡ್ಯಾನ್ಸ್ ಮಾಡ್ತಾರಲ್ಲ, ನಿಜವಾಗ್ಲೂ ಆ ಫೀಲ್ ಉಳ್ಕೊಳುತ್ತೆ. ಹೇಳಿದ ತಕ್ಷಣ ನನಗೆ ಅದೇ ನೆನಪು. ಓಕೆ, ಸೊ 2 ಕ್ವೆಶ್ಚನ್ ಆನ್ಸರ್ ಮಾಡಿಬಿಟ್ರಿ ಅಲ್ಲಲ್ಲೇನೆ. ನಿಮಗೆ ಆ ಥರ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಅಂತ ಅಂದರೆ? ಕಾಂತಾರ ಕ್ಲೈಮ್ಯಾಕ್ಸ್. ಯಾವುದಾದ್ರೂ ಇಂಟರ್ವಲ್ ಬ್ಲಾಕ್ ಸಿಕ್ಕಾಪಡೆ ಚೆನ್ನಾಗಿದೆ ಅನ್ನೋದು ಯಾವುದಾದ್ರೂ ನೆನಪಾಗ್ತಾ ಇದೆಯಾ ಸಿನಿಮಾಲಿ? ಇದು ಈ ಎಕ್ಕಾ ಸಿನಿಮಾಲಿ ಇಂಟರ್ವಲ್ ಬ್ಲಾಕ್. ಓಕೆ ಸರ್, ನಿಮ್ಮ ಚಿತ್ರ ಸಿನಿಮಾನೇ ಇದೆ, ಶೂಟಿಂಗ್ ಸಿನಿಮಾ. ಓಕೆ ಸರ್, ನಾನೊಂದಿಷ್ಟು ಸಿನಿಮಾಗಳ ಹೆಸರು ಹೇಳ್ತೀನಿ, ಇದನ್ನಿಬ್ಬರು ಆನ್ಸರ್ ಮಾಡ್ಬೋದು. 70, 80, 90ರ ದಶಕದ ನಮ್ಮ OG ಹೀರೋಗಳು ಈ ಸಿನಿಮಾದಲ್ಲಿ ಮಾಡಿದಿದ್ರೆ ಸಖತ್ತಾಗಿರ್ತಾ ಇತ್ತು ಅಂತ ಅನ್ಸೋ ಯಾವ ಹೀರೋ ಅನ್ನೋದನ್ನ ನೀವು ಹೇಳ್ತಾ ಹೋಗ್ಬೇಕು. ಉಗ್ರಂ ಮೋಸ್ಟ್ಲಿ ವಿಷ್ಣು ಸರ್ ಮಾಡಿದ್ರು, ವಿಷ್ಣು ಸರ್ ಮಾಡಿದ್ದಾರೆ. ಓಕೆ, ಗಾಳಿಪಟ 3 ಜನ ಇದ್ದಾರೆ. ರವಿ ಸರ್, ಓಕೆ, ಶಂಕರ್ನಾಗ್ ಸರ್, ಓಕೆ, ಅನಂತ್ ನಾಗ್ ಸರ್. ಸೂಪರ್. ಉಳಿದವರು ಕಂಡಂತೆ ವಿಷ್ಣು ಸರ್, ಅಂಬರೀಶ್ ಸರ್ ಒಟ್ಟಿಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಓಕೆ, ರಂಗಿತರಂಗ ಐ ವಿಲ್ ಟೇಕ್ ಶಂಕರ್ನಾಗ್ ಸರ್ ಅಗೇನ್. ಓಕೆ, ಸಾಯಿ ಕುಮಾರ್ ಸರ್ ಅವರೇ ಮಾಡ್ಲಿ. ಕರೆಕ್ಟ್. ಓಕೆ, ಮಫ್ತಿ. ಅದು ಇವ್ರು ಶಂಕರ್ನಾಗ್ ಸರ್ ಹೇಳಿ ನನ್ ನಿಜವಾಗ್ಲೂ ಶಂಕರ್ನಾಗ್ ಸರ್ ಅಂಡ್ ಇನ್ಫ್ಯಾಕ್ಟ್ ಶಂಕರ್ನಾಗ್ ಅಂಡ್ ಅನಂತ್ನಾಗ್ ಸರ್ ಒಟ್ಟಿಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅದು. ಎಸ್, ಮೇಕ್ ಸೆನ್ಸ್. ಲಾಸ್ಟ್ ಒನ್ ದಿಯಾ, ಲಕ್ಷ್ಮಿ ಮ್ಯಾಮ್. ಓ ವಾವ್, ಜುಲಿ ಲಕ್ಷ್ಮಿ ಅವರು ನನ್ನ ಫೇವ್ರೆಟ್ ಕೂಡ. ಓಕೆ, ಎಸ್. ಸೊ ದಟ್ ವಾಸ್ ದ್ಯಾಟ್. ನಿಮ್ಮ 2 ಪ್ರಶ್ನೆಗಳ ಅವಧಿ ಈಗ ಮುಕ್ತಾಯ ಆಗಿದೆ. ನಿಮಗೆ ಎಕ್ಕಾ ಚಿತ್ರದ ಬಗ್ಗೆ ಹೇಳೋದಾದರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ಹೀರೋಯಿನ್ ಈ ಚಿತ್ರದಲ್ಲಿ, ಅದನ್ನು ಹೇಳೋದಾದರೆ ನಮ್ಮ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಟ್ಸ್ ಅ ರೋಲರ್ ಕೋಸ್ಟರ್ ಆಫ್ ಎವ್ರಿಥಿಂಗ್. ಓಕೆ, ಸೊ ಎಲ್ಲ ಥರ ಇಮೋಷನ್ಸ್ ನೋಡ್ತೀರಾ, ಬಿಕಾಸ್ ವಿ ಹ್ಯಾಡ್ ಅ ಲಾಟ್ ಆಫ್ ಇಂಟೆನ್ಸ್ ಸೀನ್ಸ್ ಟುಗೆದರ್. ಅವಾಗ ಇಬ್ರು ಒಂದೊಂದು ಮೂಲೆನಲ್ಲಿ ಕೂತಿರ್ತಿದ್ವಿ. ಐ ಥಿಂಕ್ ವಿ ನೆವರ್ ಯೂಸ್ ಟು ಟಾಕ್ ಟು ಈಚ್ ಅದರ್. ಸೊ ಆ ಇಂಟೆನ್ಸಿಟಿ ಸೆಟ್ನಲ್ಲೂ ಇರ್ತಿತ್ತು ಎಲ್ರಿಗೂ. ಓಕೆ, ಜುಲೈ 18ನೇ ತಾರೀಕು ಎಕ್ಕಾ ಚಿತ್ರ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಚಿತ್ರವನ್ನು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಎಕ್ಕಾ. ಎಸ್, ಥ್ಯಾಂಕ್ ಯು ಸೊ ಮಚ್.